ನಮಸ್ಕಾರ ವೀಕ್ಷಕರೇ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇಂದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಬೆಳವಣಿಗೆ ನಡೆದಿದೆ. ಏನೆಂದರೆ ಬಿಜೆಪಿಯ ಯುವ ಮುಖಂಡರಾದ ಶ್ರೀ ಸಂತೋಷ್ ಕುಮಾರ್ ಪಾಟೀಲ್ ಅವರು ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ರೈತರ ಬೆಳೆಗಳಿಗೆ ತಕ್ಷಣ ಪರಿಹಾರ ನೀಡುವಂತೆ ಆಗ್ರಹಿಸಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಪತ್ರಿಕಾಗೋಷ್ಠಿ ರಾಣೆಬೆನ್ನೂರಿನ ಬಿಜೆಪಿ ಕಚೇರಿಯೊಳಗೆ ನಡೆಯಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಕಚೇರಿಯ ಒಳಗೆ ಪ್ರವೇಶಿಸಲು ಅವಕಾಶ ದೊರೆಯದ ಹಿನ್ನೆಲೆಯಲ್ಲಿ ಕಚೇರಿಯ ಮುಂಭಾಗದ ಆವರಣದಲ್ಲಿಯೇ ತಮ್ಮ ಬೆಂಬಲಿಗರೊಂದಿಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಘಟನೆ ಸ್ಥಳೀಯ ಬಿಜೆಪಿ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆರಂಭವಾಗಿವೆ. ಆದರೆ ಈ ಕುರಿತು ಪಕ್ಷದ ಹಿರಿಯ ಮುಖಂಡರಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಹೊರಬಂದಿಲ್ಲ. ಆದರೆ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಶೀಘ್ರ ಪರಿಹಾರ ನೀಡಬೇಕು ಎಂಬುದು ಶ್ರೀ ಸಂತೋಷ್ ಕುಮಾರ್ ಪಾಟೀಲ್ ಅವರ ಪ್ರಮುಖ ಆಗ್ರಹವಾಗಿತ್ತು. ಬನ್ನಿ ವೀಕ್ಷಕರೇ, ಹಾಗಾದರೆ ಶ್ರೀಯುತ ಸಂತೋಷ್ ಕುಮಾರ್ ಪಾಟೀಲ್ ಅವರು ಈ ವಿಷಯವನ್ನು ಕುರಿತಂತೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಹೆದರಿಕೆ ಇದೆ ನನಗೆ ಅಷ್ಟೇ. ನನ್ನ ಹೊರಗೆ ಹಾಕೋ ಹಂಬಲದಲ್ಲಿ ತಾಲೂಕು ರೈತರನ್ನ, ತೊಂದರೆಯಲ್ಲಿರುವಂಥ ಕಾರ್ಯಕರ್ತರನ್ನ ಅವ್ರನ್ನೂ ಹೊರಗೆ ಹಾಕಿ ನೀವು ಹೊರಗೆ ಹೋಗಿದ್ದೀರಿ ಅಂತ ಆತಂಕ ಇದೆ ನನಗೆ. ಅದು ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ. ಕಿಲಿ ಹಾಕ್ಯಂದು ಹೋದರು, ಕಿಲಿ ಇಟ್ಕೊಂಡರ ನಿರ್ಧಾರ ಮಾಡಬೇಕು. ಸಂತೋಷ್ ಪಾಟೀಲ್ ವೈಯಕ್ತಿಕವಾಗಿ ತನ್ನ ಅಪೇಕ್ಷೆಗೆ, ತನ್ನ ಅಭಿಪ್ರಾಯಕ್ಕೆ, ತನ್ನ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೆದಿಲ್ಲ. ಸಂತೋಷ್ ಪಾಟೀಲ್ ಈ ಪ್ರೆಸ್ ಮೀಟ್ ಕರೆದಿರೋದು ರೈತರ ಸಲುವಾಗಿ, ರಾಣೆಬೆನ್ನೂರು ತಾಲೂಕಿನ ರೈತ ಧ್ವನಿಯಾಗಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷದಲ್ಲಿದ್ದು ಜನರಿಗೆ ನೋವಾದಾಗ ನಾವು ಸ್ಪಂದನೆ ಮಾಡಲಿಲ್ಲ ಅಂದರೆ ಅರ್ಥ ಇಲ್ಲ. ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಮ್ಮ ಮುಖಂಡರು, ನಾವು ಭಾರತೀಯ ಜನತಾ ಪಾರ್ಟಿ ಶೇರ್ ಮಾಡ್ತಾ ಇದ್ವಿ. ಪಾಟೀಲ್ನ ತುಳಿಲಿ ನನಗೇನು ಅಭ್ಯಂತರ ಇಲ್ಲ. ತುಳಿಯೋದು, ಹೇಳೋದು, ಬೆಳೆಯೋದು ಇರೋದೇ. ನನ್ನ ತುಳಿಯ ಆಸೆಗೆ, ನನ್ನ ದನಿಯನ್ನು ಹತ್ತಿಕ್ಕ ಹಂಬಲಕ್ಕೆ ಈ ತಾಲೂಕಿಗೆ ಅನ್ಯಾಯ ಮಾಡಬೇಡ್ರಿ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ರೈತರ ದನಿಯನ್ನು ತುಳಿಬಾಡ್ರಿ ಅಂತ ನಾನು ಮನವಿ ಮಾಡ್ತೇನೆ ಅವ್ರಿಗೆ ಅಷ್ಟೇ. ಕಳೆದ ಪ್ರೆಸ್ ಮೀಟ್ನಲ್ಲಿ ಸರ್ ಕಟ್ಟ ವ್ಯಕ್ತಿಗೂ ಪಾರ್ಟಿ ಆಫೀಸಲ್ಲಿ ಹತ್ತಿದ್ದಾನೆ. ಮತ್ತು ಮುಖ್ಯವಾಗಿರೋ ವ್ಯಕ್ತಿಗಳೇ ಬಂದು ಇಲ್ಲಿ ಪಾರ್ಟಿ ಹೊರಗೆ ನಿಂತ್ಕೊಂಡು ಪತ್ರಿಕಾಗೋಷ್ಠಿ ನಡೆತಿರೋದು ಬಿಜೆಪಿಗೆ ಎಲ್ಲ ಒಂದ್ ಕಡೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸುತ್ತಾ ಅಂತ ಇಲ್ಲ. ಹೆಂಗಿರ್ತೈತಿ, ಕೆಲವೊಮ್ಮೆ ಎಕ್ಸಿಕ್ಯೂಟಿವ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅಂತ ಸೀಟ್ ಇರ್ತವೆ. ಸಿನಿಮಾ ಥಿಯೇಟ್ರಿಗೆ ಹೋದಾಗ ಬಾಲ್ಕನಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಎಕ್ಸಿಕ್ಯೂಟಿವ್ ಕ್ಲಾಸ್. ರೈತರ ಪರ ಇರೋ ಕ್ಲಾಸ್ ಫುಟ್ಪಾತ್. ನೀವು ನಮ್ಮ ಜೊತೆಗಿದ್ದೀರಿ, ನಾವು ನಿಮ್ಮ ಜೊತೆಗಿರುವಂತ ಕೆಲಸ ಮಾಡ್ತೀವಿ. ಸಿಳ್ಳೆ ಸೀಟೆ ಹೋರಾಟ ಮಾಡ್ರೆ ಗಾಂಧಿ ಕ್ಲಾಸ್ನೇರ, ನಾವು ಗಾಂಧಿ ಕ್ಲಾಸ್ನೇರ ಅಂತ ತಿಳ್ಕೊಂಡೇವಿ. ನಾವು ರೈತರ ಪರ ಹೋರಾಟ ಮಾಡ್ತೀವಿ. ಈ ತಾಲೂಕಿನ ಜನರ ದನಿಯಾಗಿ ನಮ್ಮ ಉಸಿರು ಇರೋವರೆಗೂ ನಾವೆಲ್ಲ ಹೋರಾಟ ಮಾಡ್ತೀವಿ. ಸರಿ ಇವಾಗ ಭಿನ್ನ ಮತನ ತೋರಿಸಿದ್ರೆ ಎಲ್ಲ ಒಂದ್ ಕಡೆ ತಮ್ಮಲ್ಲೇ ಆಕ್ರೋಶ ಬಿಗ್ಲದ್ರೆ ಇವರು ಅಪೋಸಿಷನ್ ಪಾರ್ಟಿನ ಪ್ರಶ್ನೆ ಮಾಡೋದು ಯಾವಾಗ? ಆಡಳಿತ ವೈಖರಿನ ಕಾರ್ಯರೂಪಕ್ಕೆ ತರೋದರಲ್ಲಿ ತಪ್ಪುಗಳನ್ನು ಹುಡ್ಕೋದು ಹೆಂಗೆ ಅಂತ. ಇಲ್ಲ, ಇದು ಭಿನ್ನ ಮತ ಅಂತಿಲ್ಲ. ಇದು ಭಿನ್ನ ಮತದ ಪ್ರಶ್ನೆ ಅಲ್ಲ, ಇದು ವ್ಯತ್ಯಾಸದ ಪ್ರಶ್ನೆ, ಆದ್ಯತೆಯ ಪ್ರಶ್ನೆ. ನಮಗೆ ರೈತರದ ಆದ್ಯತೆ ಮುಖ್ಯ ಇದೆ. ಕೆಲವೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಹೋರಾಟಗಳು ಮುಖ್ಯ ಇರ್ತದೆ. ಅವ್ರಿಗೆ ಯಾರು ಎದಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾರೆ ಆ ದಶೆಯಲ್ಲಿ ಹೋರಾಟ ಮಾಡ್ತಾರೆ. ನಾವು ರೈತರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿವಿ, ರೈತರ ಪರ ನಿಲುವಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅವ್ರ ಪರ ದನಿಯನ್ನು ಹೇಳ್ತೀವಿ.